ನಮಸ್ಕಾರ ಸಿನಿಮಾ ಪ್ರೇಮಿಗಳೇ. ಜೈಲರ್ ಪಾರ್ಟ್ 1 ತಂದಿದ್ದ ಬಾಕ್ಸ್ ಆಫೀಸ್ ಸುನಾಮಿ ನಿಮ್ಗೆಲ್ಲ ನೆನಪಿರಲೇಬೇಕು. ಈಗ ಆ ಸುನಾಮಿಯ ದೊಡ್ಡ ಅಪ್ಪ ಅಂದ್ರೆ ಜೈಲರ್ 2 ಬರ್ತಾ ಇದೆ. ಶೂಟಿಂಗ್ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಬ್ಯುಸಿಯಾಗಿರುವ ಈ ಸಿನಿಮಾ ಥಿಯೇಟರಿಗೆ ಬರುವ ಮುನ್ನವೇ ಮಾಡಿರುವ ಕಮಾಲ್ ಎಂತದ್ದು ಗೊತ್ತಾ? ಕೇವಲ ಡಿಜಿಟಲ್ ರೈಟ್ಸ್. ಹೌದು, ಅಮೆಜಾನ್ ಪ್ರೈಮ್ ಬರೋಬ್ಬರಿ 160 ಕೋಟಿ ಕೊಟ್ಟು ಜೈಲರ್ 2 ಸಿನಿಮಾವನ್ನು ತನ್ನ ಜೇಬಿಗೆ ಹಾಕಿಕೊಂಡಿದೆ. ಸಿನಿಮಾ ರಿಲೀಸ್ಗೂ ಮುನ್ನವೇ ಈ ರೇಂಜ್ಗೆ ಬಿಸ್ನೆಸ್ ಆಗ್ತಿದೆ ಅಂದ್ರೆ ಪಿಕ್ಚರ್ ಲೆವೆಲ್ ಹೇಗಿರಬಹುದು ನೀವೇ ಊಹಿಸಿ. ಈಗ ಕನ್ನಡಿಗರಿಗೆ ಡಬಲ್ ಮಜಾ ಕೊಡೋ ವಿಚಾರಕ್ಕೆ ಬರೋಣ. ಮೊದಲ ಭಾಗದಲ್ಲಿ ನಮ್ಮ ಶಿವಣ್ಣ ಕೇವಲ ಕ್ಲೈಮ್ಯಾಕ್ಸ್ನಲ್ಲಿ ಬಂದು ಇಡೀ ಇಂಡಿಯಾವೇ ತಿರುಗಿ ನೋಡುವಂತೆ ಮಾಡಿದ್ರು. ಇದು ರಜನಿಕಾಂತ್ ಸಿನಿಮಾ ಹೌದು, ಆದರೆ ಥಿಯೇಟರ್ನಲ್ಲಿ ಶಿವಣ್ಣನ ಎಂಟ್ರಿಗೆ ಬಿದ್ದಿದ್ದ ಶಿಳ್ಳೆ ಚಪ್ಪಾಳೆ ಅಷ್ಟಿಷ್ಟಲ್ಲ. ಈಗ ನಿರ್ದೇಶಕ ನೆಲ್ಸನ್ ಅದನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಜೈಲರ್ 2ನಲ್ಲಿ ನರಸಿಂಹನ ಪಾತ್ರ ಕೇವಲ ಅತಿಥಿ ಪಾತ್ರ ಅಲ್ಲ, ಅದೊಂದು ಪೂರ್ಣ ಪ್ರಮಾಣದ ಕಥೆಯ ಗತಿ ಬದಲಾಯಿಸುವ ಪವರ್ಫುಲ್ ಕ್ಯಾರೆಕ್ಟರ್. ಇದನ್ನ ಸ್ವತಃ ಶಿವಣ್ಣ ಅವರೇ ಒಂದು ಸಂದರ್ಶನದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಈ ಬಾರಿ ತಲೈವಾ ಜೊತೆ ಕರುನಾಡ ಚಕ್ರವರ್ತಿಯ ಆಟ ಪೂರ್ತಿ ಸಿನಿಮಾ ಇರತ್ತೆ. ಜೈಲರ್ 1 ಆರಾಮಾಗಿ 650 ಕೋಟಿ ಕಲೆಕ್ಷನ್ ಮಾಡಿತ್ತು. ಈಗ ಜೈಲರ್ 2 ಸ್ಟಾರ್ ಕಾಸ್ಟ್ ಮತ್ತು ಹೈಪ್ ನೋಡಿದ್ರೆ ಇದು 1000 ಕೋಟಿ ಕ್ಲಬ್ ಸೇರೋದು ಪಕ್ಕಾ ಎನ್ನುತ್ತಿದ್ದಾರೆ ಸಿನಿ ಪಂಡಿತರು. ಕೇವಲ ಡಿಜಿಟಲ್ ರೈಟ್ಸ್ 160 ಕೋಟಿ ಅಂದ್ರೆ ಇನ್ನು ಸ್ಯಾಟಲೈಟ್, ಆಡಿಯೋ ರೈಟ್ಸ್ ಎಲ್ಲ ಸೇರಿದ್ರೆ ರಿಲೀಸ್ಗೂ ಮುನ್ನವೇ ಬಹುತೇಕ ಬಂಡವಾಳ ವಾಪಸ್ ಬರೋದು ಕನ್ಫರ್ಮ್. ಇದೇ ಅಕ್ಟೋಬರ್ 15ರಂದು ಈ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಅಲ್ಲಿಗೆ ಈ ದಸರಾ ಹಬ್ಬಕ್ಕೆ ಥಿಯೇಟರ್ನಲ್ಲಿ ದೊಡ್ಡ ಮಟ್ಟದ ಸಿಡಿಮದ್ದು ಸಿಡಿಯೋದು ಗ್ಯಾರಂಟಿ. ಹಾಗಾದ್ರೆ ಜೈಲರ್ 2ಗಾಗಿ ನೀವು ಎಷ್ಟು ಕಾಯ್ತಾ ಇದ್ದೀರಾ? ಶಿವಣ್ಣ ಮತ್ತು ರಜನಿಕಾಂತ್ ಕಾಂಬಿನೇಷನ್ ಮತ್ತೆ ನೋಡಲು ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.